ಹಾಯ್ ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲ ಬಟ್ಟೆಗಳನ್ನು ಮಿಷಿನ್ಗೆ ಹಾಕಿ ವಾಶ್ ಮಾಡ್ತೀನಿ, ಆದರೆ ವೈಟ್ ಶರ್ಟ್ಸು ಯೂನಿಫಾರ್ಮ್ನ ಮಿಷಿನ್ಗೆ ಹಾಕಿ ವಾಶ್ ಮಾಡಲ್ಲ. ಈ ಸಾರಿ ಅಂತೂ ಬಟ್ಟೆಲಿ ತುಂಬಾ ಕಲೆ ಆಗಿತ್ತು. ರೀಸೆಂಟಾಗಿ ನನ್ನ ತಂಗಿ ಅನು ಸ್ಮಾರ್ಟ್ ಅವರ ಈಸಿ ವಾಶ್ ಜೆಲ್ನ ಟ್ರೈ ಮಾಡಿದ್ಲಂತೆ, ತುಂಬ ಚೆನ್ನಾಗಿದೆ ಟ್ರೈ ಮಾಡಿದ್ಲು. ಹಾಗಾಗಿ ನಾನು ಕೂಡ ಇವತ್ತು ಅನು ಸ್ಮಾರ್ಟ್ ಅವರ ಈಸಿ ವಾಶ್ ಜೆಲ್ನ ಟ್ರೈ ಮಾಡ್ತಾ ಇದ್ದೀನಿ. ಮೊದಲಿಗೆ 4 ಜಗ್ಗಷ್ಟು ಬಿಸಿನೀರಿನಲ್ಲಿ 2 ಕಪ್ಪಷ್ಟು ಈಸಿ ವಾಶ್ ಜೆಲ್ ಹಾಕಿ 2 ಗಂಟೆ ನೆನೆಸಿಟ್ಟಿದ್ದೀನಿ. ಈ ಶರ್ಟ್ಸ್ ನೋಡಿ, ಚಿನ್ನಿ ಫ್ರೆಂಡ್ಸ್ ಎಲ್ಲ ಮಾರ್ಕರಲ್ಲಿ ಬರೆದು ಕಳಿಸ್ಬಿಟ್ಟಿದ್ರು, ತುಂಬಾ ಕಲೆ ಆಗಿತ್ತು. ಇದನ್ನು ಕೂಡ 2 ಗಂಟೆ ನೆನೆಸಿಟ್ಟಿದ್ದೆ. ನೋಡಿ 2 ಗಂಟೆ ಆಗಿದೆ. ಇದರಲ್ಲಿರುವಂಥ ಕಲೆ ಎಲ್ಲ ಹೋಗಿದೆ, ಮಾರ್ಕರ್ ಕಲೆ ಕೂಡ ಹೋಗಿದೆ. ಈಗ ಇದನ್ನು ಜಸ್ಟ್ ಈ ಥರ ನಾವು ರಬ್ ಮಾಡಿಕೊಂಡ್ರೆ ಸಾಕು, ಇದರಲ್ಲಿರುವಂಥ ಕೊಳೆ ಎಲ್ಲ ಹೊರಟೋಗ್ತಿದೆ. ನೋಡಿ ನೀವೇ ಗಮನಿಸ್ಬೋದು. ಈ ಶರ್ಟ್ ಕಾಲರ್ನ ಮೊದಲಿಗೆ ತೋರಿಸಿದಾಗ ಎಷ್ಟು ಕೊಳೆ ಇತ್ತು ನೋಡಿ. ಜಸ್ಟ್ ನಾನು ರಬ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಕೊಳೆ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಶರ್ಟಲ್ಲಿ ತುಂಬಾ ಕೊಳೆ ಇತ್ತು, ಹಾಗಾಗಿ ಒಂದು ಲೈಟಾಗಿ ನಾನು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಕೊಳೆ ಕಡಿಮೆ ಇರುವಂಥ ಬಟ್ಟೆನ ನಾವು ಕೈಯಲ್ಲೇ ರಬ್ ಮಾಡಿಕೊಂಡ್ರೆ ಕೊಳೆ ಎಲ್ಲ ಹೊರಟೋಗುತ್ತೆ. ತುಂಬ ಕೊಳೆ ಇರುವಂಥ ಬಟ್ಟೆನ ಒಂದು ಲೈಟಾಗಿ ಬ್ರಷ್ ಮಾಡ್ಕೋಬೇಕಾಗತ್ತೆ. ಪ್ರಾಡಕ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನಿಲ್ಲಿ ಯಾವುದೇ ರೀತಿ ಸೋಪು ಸರ್ಫು ಏನನ್ನೂ ಕೂಡ ಯೂಸ್ ಮಾಡಿಲ್ಲ, ಬರೀ 2 ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಅಷ್ಟೇ. ನೋಡಿ ವೈಟ್ ಶರ್ಟ್ ಅಂತೂ ಮಿರ ಅಂತ ಮಿಂಚ್ತಾ ಇದೆ. ಹಾಗೆ ಈ ಪ್ರಾಡಕ್ಟಿಂದ ಶೂಸು ಕ್ರಾಕ್ಸು ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೋದು. ಪ್ರತಿದಿನ ವೈಟ್ ಯೂನಿಫಾರ್ಮ್ ಕಲರ್ ಯೂನಿಫಾರ್ಮ್ ಹಾಕೊಂಡು ಹೋಗೋರ್ಗಂತೂ ಈ ಪ್ರಾಡಕ್ಟ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನಾನು ಇದನ್ನು ಕಾಂಬೋ ಆಫರಲ್ಲಿ ತೊಗೊಂಡಿದ್ದೀನಿ. ಈಸಿ ವಾಶ್ ಜೆಲ್ಲು, ಫ್ಯಾಬ್ರಿಕ್ ವೈಟ್ನರು, ಶೂ ಶೈನರು. ನಿಮಗೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.